ನಮಸ್ತೆ. ಅನ್ಶು ಅಶೋಕ್ ಹೆಗ್ಡೆ. ಅದ ಈ ಸರಿ ಆಗಲಿ ಅಂತ ಮಾತ್ರದೆ ಗೊತ್ತಾಗ್ತಿಲ್ಲ ತಲೆ ವಿಷಯ. ಓಕೆ, ನಿಮಗೆ ಮ್ಯೂಸಿಕ್ ಬಗ್ಗೆ ಆಸಕ್ತಿ ಇದೆಯಾ? ಅಲ್ಲ, ಆಸಕ್ತಿ ಇದೆ. ಯಾಕೆಂದ್ರೆ ನನ್ನ ತಂದೆನೂ ಹಿಂದೂಸ್ತಾನಿ ಕ್ಲಾಸಿಕಲ್ ಇದು, ಮತ್ತೆ ನನ್ನ ಅಣ್ಣನ ಮಗಳು ವಿಜೇತ ಅಂತ, ಅವಳು ಅಪ್ಪನ ತುಂಬಾ ಚೆನ್ನಾಗಿ ಆಡ್ತೀನಿ ನನಗೆ ಅಂತ. ಹಂಗಾಗಿ ಆ ಥರದ್ದು ಗೊತ್ತಿಲ್ಲ ನನಗೆ, ಅಷ್ಟು ಇದು ಗೊತ್ತಿಲ್ಲ. ಓಕೆ, ಆಕ್ಚುಲಿ ನಾನು ಏನಕ್ಕೆ ಮ್ಯೂಸಿಕ್ ಅಂತ ಹೇಳಿದೆ ಅಂತಂದ್ರೆ, ಮ್ಯೂಸಿಕ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಎವ್ರಿ ಕಪಲ್ಸ್ ಲೈಫ್. ಇನ್ಫ್ಯಾಕ್ಟ್ ಕಪಲ್ ಲೈಫಲ್ಲಿ ಇಟ್ಸ್ ವೆರಿ ಇಸೆನ್ಷಿಯಲ್. ಆ್ಯಸ್ ಅನ್ ಇಂಡಿವಿಜುವಲ್ ಆಲ್ಸೋ, ನಿಮ್ಗೆ ಎಷ್ಟೇ ಬೇಜಾರಾಗಿರಲಿ ಅಥವಾ ನಿಮ್ಗೆ ಎಷ್ಟೇ ಸ್ಟ್ರೆಸ್ ಆಗಿರಲಿ, ಎಷ್ಟೇ ಟೆನ್ಷನ್ ಆಗಿರಲಿ, ಒಂದು ನಿಮ್ಮ ಫೇವ್ರೆಟ್ ಮ್ಯೂಸಿಕ್, ನಿಮ್ಮ ಫೇವ್ರೆಟ್ ಹಾಡು ಅಥವಾ ಎನಿಥಿಂಗ್, ಜಸ್ಟ್ ಒಂದು ಇನ್ಸ್ಟ್ರೂಮೆಂಟಲ್ಲೂ ನೀವು ಕೇಳಿದ್ರೆ, ಸ್ಪೆಷಲಿ ಫ್ಲೂಟು, ಏನಾದರೂ ಫ್ಲೂಟ್ ಐ ಲವ್, ಅದರದ್ದು ಏನಾದರೂ ಬರೀ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇದ್ರೂ ಐ ಜಸ್ಟ್ ಲವ್ ಇಟ್. ದಟ್ಸ್ ಒನ್ ಆಫ್ ದ ಥಿಂಗ್ ವಿಚ್ ಕ್ಯಾನ್ ಆ್ಯಕ್ಚುಲಿ ಕಾಮ್ ಡೌನ್ ಒಂದು ಹೈ ಪೀಕಲ್ಲಿ ಹೋಗಿರೋ ಜಗಳನೂ ಅದನ್ನು ಕಾಮ್ ಡೌನ್ ಮಾಡುತ್ತೆ. ಓಕೆ, ಸೊ ವೈ ಐ ಎಸ್ಪೆಷಲಿ ಪಿಕ್ಡ್ ಅಪ್ ಇಂಪಾರ್ಟೆನ್ಸ್ ಇನ್ ಕಪಲ್ಸ್ ಲೈಫ್ ಫಾರ್ ಮ್ಯೂಸಿಕ್ ಅಂದರೆ, ಎನಿಥಿಂಗ್ ಯು ಆರ್ ಗೋಯಿಂಗ್ ಥ್ರೂ, ಇಫ್ ದೇರ್ ಇಸ್ ಎಲ್ಲ ಕಪಲ್ ಲೈಫಲ್ಲಿನೂ ಏನಾದರೂ ಒಂದು ವಿಷಯದಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯಗಳಿರುತ್ತೆ. ಸೊ ಅದು ಕೆಲವೊಂದ್ಸಲ ಆರ್ಗ್ಯೂ ಆಗಿ ಇಟ್ ಗೋಸ್ ಇನ್ ಟು ವೆರಿ ಹೈ ಲೆವೆಲ್. ಸೊ ಅದನ್ನು ಸಾರ್ಟ್ ಔಟ್ ಮಾಡಬೇಕು ಅಂತಂತಂದ್ರೆ ಮ್ಯೂಸಿಕ್ ಡೆಫಿನೆಟ್ಲಿ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಇಷ್ಟು ಈಗ ನನ್ನ ಭಾಷೆ ಈಗ ನನಗೆ ಕೋಪ ಬಂತು ಅಂತ ಇಟ್ಟುಕ, ನಾನು ಜಗಳಾಡೋದಕ್ಕಿಂತ ಒಂದು ಫ್ರಾಕ್ಷನ್ ಆಫ್ ಕೂಲ್ ಆಗಿದ್ಬಿಟ್ಟು ಆ ಮ್ಯೂಸಿಕ್ ಹಾಕೊಂಡ್ರೆ, ಯಾವುದೋ ಒಂದು ನಿಮ್ಮ ಇಷ್ಟವಾದ ಸಾಂಗು ಅಥವಾ ಇನ್ಸ್ಟ್ರೂಮೆಂಟ್ ಇರ್ಬೋದು ಅಥವಾ ಏನು ಆ ಥರ ಹೇಳ್ತಾರೆ. ಹೌದು, ಇದು ಆ್ಯಕ್ಚುಲಿ ಈ ಎಕ್ಸ್ಪೆರಿಮೆಂಟ್ನ ನಾನು ಲಾಟ್ ಆಫ್ ಕಪಲ್ಸ್ ಹೂ ಹ್ಯಾವ್ ಸರ್ಟನ್ ಡಿಫ್ರೆನ್ಸಸ್ ಇನ್ ದಿಯರ್ ಲೈಫ್ ಆ್ಯಂಡ್ ದೇರ್ ಇಸ್ ಅ ಸ್ಟ್ರಾಂಗ್ ಗೋಯಿಂಗ್ ಇನ್ ದಿಯರ್ ಲೈಫ್ ಅಂತಂದರೆ, ನಾನು ಅವ್ರಿಗೆ ಹೇಳ್ತೀನಿ, ಟ್ರೈ ಆ್ಯಂಡ್ ರಿಕಾಲ್ ನಿಮ್ಮ ಪಾರ್ಟ್ನರ್ಗೆ ಯಾವ ಹಾಡು ತುಂಬ ಇಷ್ಟ ಆಯಿತು ಅಥವಾ ಇಟ್ ಯೂಸ್ ಟು ಬ್ರಿಂಗ್ ಅ ಸ್ಮೈಲ್ ಆನ್ ದೇರ್ ಫೇಸ್. ಆ ಒಂದು ಮೂಮೆಂಟ್ನ ಲೈಟನ್ ಮಾಡೋಕ್ಕೆ ಆ ಒಂದು ಹಾಡನ್ನು ಪ್ಲೇ ಮಾಡಿ, ಅಥವಾ ಅವ್ರ ಫೇವ್ರೆಟ್ ಮ್ಯೂಸಿಕ್ನ ಅಥವಾ ಅವ್ರು ಯಾವ ಸಿಂಗರ್ ಇಷ್ಟ ಅವ್ರದ್ದು ಯಾವುದಾದ್ರೂ ಹಾಡು ನೀವು ಹಾಕಿದ್ರೆ, ಡೆಫಿನೆಟ್ಲಿ ಈ ಪರ್ಟಿಕ್ಯುಲರ್ ಎಕ್ಸಸೈಸ್ ಲೈಟನ್ಸ್ ಅಪ್ ದ ಮೂಡ್. ಆಮೇಲೆ ಏನಂತಂತಂದರೆ, it's one of the thing which relax your mind in a complete different manner. ನೀವು ಎಷ್ಟೇ ಟೆನ್ಷನಲ್ಲಿ ಇರಲಿ, ನೀವು ಏನೇ ಇದಾಗಿರಲಿ, ನಿಮ್ಗೆ ಎಷ್ಟೇ ಕೋಪ ಬರ್ತಿರಲಿ, ವೆನ್ ಯು ಹೇರ್ ಔಟ್ ಸ್ಪೆಷಲಿ ದ ಸೂದಿಂಗ್ ಮ್ಯೂಸಿಕ್, ಇನ್ಸ್ಟ್ರೂಮೆಂಟಲ್ ಸೂದಿಂಗ್ ಮ್ಯೂಸಿಕ್, ಪಿಯಾನೋ ಆಗಿರ್ಬೋದು ಅಥವಾ ಪಿಯಾನೋ ಆ್ಯಂಡ್ ಫ್ಲೂಟ್ದು ಜುಗಲ್ಬಂದಿ ಆಗಿರಬಹುದು, ಅದು ಮಾತ್ರ ಇಟ್ಸ್ ಆನ್ ಅ ಡಿಫರೆಂಟ್ ಲೆವೆಲ್. ಸೊ ಈ ಎಲ್ಲ ಜುಗುಲು ಬಂದಿನ ಹಂಗೇನೆ, ಈ ಇನ್ಸ್ಟ್ರೂಮೆಂಟ್ ಇಂದು ಆ ಇನ್ಸ್ಟ್ರೂಮೆಂಟ್ ಇಂದು ಇದೆಲ್ಲ ಅವಾಗೆಲ್ಲ ಇವು ಎಂತದು ಕಥಕ್ ಅವ್ರದ್ದು ತಬ್ಲಾ ಮತ್ತೆ ಇದ್ರಲ್ಲಿ ಜಾಸ್ತಿ ಇರ್ತಿತ್ತು ಫ್ಲೂಟ್ ಅಲ್ಲಿ. ಅವರದ್ದೆಲ್ಲ ಹೆಂಗಂದ್ರೆ ಫ್ಲೂಟ್ ಇದು ಅದು ನಾನು ನೋಡಿದ್ದೆ. ಏನೋ ಅಂದ್ರೆ ನಾವು ಕಾಮ್ ಡೌನ್ ಆಗ್ಬೇಕು ಅಂತಂದ್ರೆ ಫ್ಲೂಟ್ ಅಂಡ್ ಪಿಯಾನೋ ಇಸ್ ಒನ್ ಆಫ್ ದ ಥಿಂಗ್. ಆಮೇಲೆ ಫ್ಲೂಟ್ ವಿತ್ ದ ನೇಚರ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಅದನ್ನ ಇದು ಮಾಡಬೇಕು. And say suppose if definitely both partners love music ಅಂತಂದ್ರೆ it's at a different level. ಈಗ ಅಟ್ಲೀಸ್ಟ್ ಒಬ್ಬರಾದ್ರೂ ಆ ಇದರಲ್ಲಿ ಮ್ಯೂಸಿಕ್ ಕಡೆ ಆಸಕ್ತಿ ಇದ್ದವ್ರು ಇದ್ರೆ ಮಾತ್ರ ಇಟ್ಸ್ ಅ ಕಂಪ್ಲೀಟ್. ಐ ಲವ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್, ನಂಗೆ ತುಂಬ ಇಷ್ಟ. ಆಮೇಲೆ ಅದರ ಇನ್ಸ್ಟ್ರೂಮೆಂಟಲ್ಲಿ ನನಗೆ ಫ್ಲೂಟ್ ಇಸ್ ವೆರಿ ನಿಯರ್ ಟು ಮೀ. ಆ್ಯಂಡ್ ಓಲ್ಡ್ ಸಾಂಗ್ಸ್, ನಮ್ಮದು ಓಲ್ಡ್ ಸಾಂಗ್ಸು ಲತಾ ಮಂಗೇಶ್ಕರ್ದಾಗಲಿ, ಏನೋ ಕಿಶೋರ್ ಕುಮಾರ್ ಹೇಳತಕ್ಕ ನನಗೂ ಅನಿಸ್ತು. ಯಾವತ್ತು ಏನ್ ಗೊತ್ತಿಲ್ಲ, ಹಳೆ ಸಾಂಗು ಅದು ಯಾವುದೇ ಭಾಷೆಲಿರ್ಲಿ ಅದು ಎವರ್ ಗ್ರೀನ್. ಈ ಸಂದರ್ಭದಲ್ಲಿ ನಾನು ಈಗೊಂದು 2-3 ವರ್ಷದಿಂದ ನಾನು ಹೇಳೋಣ ಅನ್ಕೊಂಡು ಈ ಸಂದರ್ಭ ಬಂತು. ನನಗೆ ಈ ಯಕ್ಷಗಾನದ ಒಂದು ಭಾಗವತಿಕೆ ಏನಿತ್ತು, ಮತ್ತೆ ಯಕ್ಷಗಾನದ ಕುಣಿತದ್ದು, ಇದು ಯಕ್ಷಗಾನ ಭಾಗವತಿಕೆಯಲ್ಲಿ ನನಗೆ ಅವ್ರನ್ನ ನಾನು ಗುರುಲೆ ಅಂತ ಕರೆಯೋದು ರಘುವಾಚಾರ್ಯ ಜನ್ಸಾಲಿ ಅವರು ಅಂತ ಒಂದು ಆಲಾಪ ತೆಗೆದ್ರೆ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತರು. ಹಾಗೇನೆ ಹಿಂದೆ ಶಂಭು ಹೆಗ್ಡ್ರು, ಚಿಟ್ಟಾಣಿ ರಾಮಚಂದ್ರ ಹೆಗ್ಡ್ರು ಅವರೆಲ್ಲ ಯಕ್ಷಗಾನದಲ್ಲಿ ಇದು
ಹಾ. ಇತ್ತಿತ್ತಲಾಗಿ ನಾನು ಇವ್ರದ್ದು ಕಾರ್ತಿಕ್ ಚಿಟ್ಟಣ್ಣಿ ಚಿಟ್ಟಣ್ಣವ್ರು. ಅವ್ರದ್ದು ಯಕ್ಷಗಾನದನ್ನು ಕುರಿತು ಒಂದೊಂದ್ಸರಿ ಈ ಬೇಜಾರು ಬಂತಪ್ಪ ಆ ಮೊಬೈಲಲ್ಲಿ ಅದನ್ನ ಹಾಕೊಂಡು ನೋಡ್ತೀನಿ, ನಮಗೂ ಎಲ್ಲೋ ಒಂದು ಕಡೆ ಆ ರಿಲ್ಯಾಕ್ಸ್ ಅಂತ. Definitely. So music play a very important role to relax, to bring that relaxation to that, that calmness in your life when it comes to the soothing music. So ಆದಷ್ಟು by chance if there is any conflict has happened ಅಥವಾ ಏನಾದರೂ differences ಆ ಥರ ಆಗಿದ್ರೆ, I suggest both of you hear out to your favorite musics ಅಥವಾ at least dedicate that music to your partner. ಅದರದ್ದು ಇಂಪ್ಯಾಕ್ಟೇ ಡಿಫ್ರೆಂಟ್ ಆಗಿರುತ್ತೆ. ಅದರದ್ದು ಆಫ್ಟರ್ ದಟ್ ಸಾಂಗ್ ಇಸ್ ಪ್ಲೇಡ್ ಅಂಡ್ ಆಲ್, ದಟ್ ಸ್ಮೈಲ್ ಆನ್ ಯೋರ್ ಫೇಸ್ ಸಾರ್ಟ್ ಔಟ್ ಲಾಟ್ ಆಫ್ ಡಿಫ್ರೆನ್ಸಸ್. ಸೊ ಜಸ್ಟ್ ಗೋ ಫಾರ್ ಇಟ್, ಟ್ರೈ ದಿಸ್ ಔಟ್ and let us know in the comment box what do you feel about it. Namaste.